ನಮಸ್ಕಾರ ಸ್ನೇಹಿತರೆ. ಇಂಡಿಯಾ ವರ್ಸಸ್ ನಮೋಬಿಯಾ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರ ಅಬ್ಬರಿಸುವ ಮೂಲಕ ಹೊಸ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, 2007ರಲ್ಲಿ MS ಧೋನಿ ಅವರು ಸೃಷ್ಟಿಸಿದಂತಹ ದಾಖಲೆಯನ್ನು ಬ್ರೇಕ್ ಮಾಡುವುದರ ಮೂಲಕ ಹೊಸ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಸ್ನೇಹಿತರೆ. ಇಶಾನ್ ಕಿಶನ್ ಅವರು MS ಧೋನಿ ಹೆಸರಲ್ಲಿದ್ದಂಥ ಯಾವ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ನಮ್ಮ ವಿಡಿಯೋನ ದಯವಿಟ್ಟು ಕೊನೆಯವರೆಗೆ ನೋಡಿ. ಹಾಗೆ ನಮ್ಮ ಚಾನಲ್ಗೆ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ. ಅದಕ್ಕೂ ಮುನ್ನ ಇಂಡಿಯಾ ವರ್ಸಸ್ ನಮೋಬಿಯಾ ಪಂದ್ಯದ ಹೈಲೈಟ್ಸ್ ಅನ್ನು ನೋಡ್ಕೊಂಡು ಬರೋಣ. ಮೊದಲು ಟಾಸ್ ಹೊತ್ತು ಬ್ಯಾಟಿಂಗ್ಗೆ ಬಂದಂಥ ಟೀಮ್ ಇಂಡಿಯಾವು ನಿಗದಿತ 20 ಓವರ್ನಷ್ಟಕ್ಕೆ 9 ವಿಕೆಟ್ ಕಳೆದುಕೊಂಡು 209 ರನ್ಗಳನ್ನು ಪೇರಿಸಿತ್ತು. ಓಪನರ್ ಆಗಿ ಬಂದಂಥ ಇಶಾನ್ ಕಿಶನ್ ಹಾಗೂ ಸಂಜು ಸ್ಯಾಮ್ಸನ್ ಅವರ ಅಬ್ಬರದ ಇನ್ನಿಂಗ್ಸ್ ಏನು ಪ್ರಾರಂಭವಾಗಿತ್ತು. ಇಶಾನ್ ಕಿಶನ್ ಅವರು ಬಂದ್ಬಿಟ್ಟು 24 ಬಾಲ್ಗಳಲ್ಲಿ 61 ರನ್ ಪೇರಿಸಿದ್ದರು. ಸಂಜು ಸ್ಯಾಮ್ಸನ್ 8 ಬಾಲ್ಗಳಲ್ಲಿ 22, ತಿಲಕ್ ವರ್ಮಾ 21 ಬಾಲಲ್ಲಿ 25 ರನ್, ಸೂರ್ಯಕುಮಾರ್ ಯಾದವ್ ಬಂದಷ್ಟೇ ವೇಗವಾಗಿ ಪೈಲೈನ್ ನಡೆದರು. ಹಾರ್ದಿಕ್ ಪಾಂಡ್ಯ 52 ರನ್ಗಳು, ಶಿವಮ್ ದುಬೆ ಅವರು 23 ರನ್ಗಳ ನೆರವಿನಿಂದ ಟೀಮ್ ಇಂಡಿಯಾವು 200 ರನ್ಗಳ ಗಡಿಯನ್ನು ದಾಟಿತು. ಇನ್ನು ಈ ಕಡೆ ನಮೀಬಿಯಾದ ಬೌಲರ್ಸ್ಗಳು ನೋಡುವುದಾದರೆ ಗ್ರ್ಯಾಂಡ್ ಇಂಬ್ರಾಸ್ 4 ವಿಕೆಟ್, ಬೆನ್ ಶೆಕೊಂಗೋ 1 ವಿಕೆಟ್, ಜೆ ಸ್ಮಿತ್ 1 ವಿಕೆಟ್ ಹಾಗೂ ಬ್ರೆಡನ್ ಸ್ಮಿತ್ 1 ವಿಕೆಟ್. ಇನ್ನು ಈ ಬಿಗ್ ಟಾರ್ಗೆಟ್ ಅನ್ನು ಬೆನ್ನತ್ತಿ ಬಂದಂಥ ನಮೋಬಿಯಾ ತಂಡಕ್ಕೆ ಓಪನರ್ಸ್ಗಳಾದಂಥ ಲಮಾರನ್, ಜಾನ್ ಫ್ಯಾಕೆಲಿಂಗ್, ಲಿಂಕ್ ಅವರು ಬಿಟ್ಟರೆ ಬೇರೆ ಮಿಕ್ಕಿದ ಯಾವುದೇ ಬ್ಯಾಟರ್ಸ್ಗಳು 20 ರನ್ ಮೇಲೆ ಗಳಿಸಲು ಶಕ್ತವಾಗಲಿಲ್ಲ. ಇದರಿಂದ ನಮೋಬಿಯಾ ತಂಡವು 116 ರನ್ಗೆ ತನ್ನ ಎಲ್ಲ 10 ವಿಕೆಟ್ಗಳನ್ನು ಕಳೆದುಕೊಳ್ಳುವ ಮೂಲಕ 93 ರನ್ಗಳ ಹೀನಾಯವಾಗಿ ಸೋಲನ್ನು ಕಂಡಿತು ಸ್ನೇಹಿತರೆ. ಅದರೊಳಗಡೆ ಹಾರ್ದಿಕ್ ಪಾಂಡ್ಯ ಅವರು ಬಂದ್ಬಿಟ್ಟು 2 ವಿಕೆಟ್ ಕಬಳಿಸಿದ್ದರು. ಹರ್ಷದೀಪ್ ಸಿಂಗ್, ಶಿವಮ್ ದುಬೆ ಅವರು ಹಾಗೂ ಜಸ್ಪ್ರೀತ್ ಬುಮ್ರಾ ಅವರು ತಲಾ ಒಂದೊಂದು ವಿಕೆಟ್, ವರುಣ್ ಚಕ್ರವರ್ತಿ 3 ವಿಕೆಟ್ ಹಾಗೂ ಅಕ್ಷರ್ ಪಟೇಲ್ ಅವರು 2 ವಿಕೆಟ್ ಕಬಳಿಸುವ ಮೂಲಕ ಟೀಮ್ ಇಂಡಿಯಾವು 93 ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿತ್ತು ಸ್ನೇಹಿತರೆ. ಇನ್ನು ಇಶಾನ್ ಕಿಶನ್ ಅವರು MS ಧೋನಿ ಅವರ ಯಾವ ದಾಖಲೆಯನ್ನು ಬ್ರೇಕ್ ಮಾಡಿದ್ದಾರೆ ಎನ್ನುವುದು ನೋಡುವುದಾದರೆ, T20 ವಿಶ್ವಕಪ್ ಇತಿಹಾಸದಲ್ಲಿ ಒಬ್ಬ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವಂತಹ ಅತ್ಯಧಿಕ ರನ್ ಗಳಿಸುವ ದಾಖಲೆ ಈ ಹಿಂದೆ MS ಧೋನಿ ಅವರ ಹೆಸರಲ್ಲಿತ್ತು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈವರೆಗೆ ಈ ದಾಖಲೆಯನ್ನು MS ಧೋನಿ ಅವರು 2007ರ T20 ವಿಶ್ವಕಪ್ನಲ್ಲಿ 45 ರನ್ ಗಳಿಸುವ ಮೂಲಕ ಆ ಸಮಯದಿಂದ ಈ ಸಮಯದವರೆಗೆ ಈ ದಾಖಲೆ MS ಧೋನಿ ಅವರ ಹೆಸರಲ್ಲಿತ್ತು ಸ್ನೇಹಿತರೆ. ಆದರೆ ಈಗ ಇಶಾನ್ ಕಿಶನ್ ಅವರು ನಿನ್ನೆ ನಡೆದಂಥ ನಮೋಬಿಯಾ ಟೀಮಿನ ವಿರುದ್ಧ 61 ರನ್ಗಳು ಸಿಡಿಸುವ ಮೂಲಕ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳಲ್ಲಿ ಅತ್ಯಧಿಕ ಸ್ಕೋರ್ ಮಾಡಿದ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ. ಇದು ಕೇವಲ ಒಂದು ಅರ್ಧಶತಕವಲ್ಲ, ಇದು ಒಬ್ಬ ಯುವ ಆಟಗಾರನ ಆತ್ಮವಿಶ್ವಾಸ, ಒತ್ತಡದ ಕ್ಷಣದಲ್ಲಿ ತಂಡಕ್ಕೆ ಬಲ ನೀಡಿದ ಅದ್ಭುತ ಇನ್ನಿಂಗ್ಸ್, ಮೈದಾನದಲ್ಲಿ ಅವರ ಆಕ್ರಮಣಕಾರಿ ಬ್ಯಾಟಿಂಗ್, ಬೌಂಡರಿ ಮತ್ತು ಸಿಕ್ಸರ್ಗಳ ಸುರಿಮಳೆ, ಪ್ರೇಕ್ಷಕರ ಚೀರಾಟ ಇವೆಲ್ಲ ಸೇರಿ ಆ ಕ್ಷಣವನ್ನು ಮರೆಯಲಾಗದಂತ ಮಾಡಿದೆ. MS ಧೋನಿ ಅವರ ನಾಯಕತ್ವದ ಯುಗದಿಂದ ಆರಂಭವಾದ T20ಯ ಕ್ರಾಂತಿ ಈಗ ಹೊಸ ಪೀಳಿಗೆಯ ಕೈಗೆ ಮತ್ತಷ್ಟು ಎತ್ತರಕ್ಕೆ ಹೋಗುತ್ತಿದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆಯಾಗಿದೆ. ಇಶಾನ್ ಕಿಶನ್ ಅವರು ಈ ಇನ್ನಿಂಗ್ಸ್ನಲ್ಲಿ 61 ರನ್ಗಳ ಭವಿಷ್ಯದ ಭಾರತೀಯ ಕ್ರಿಕೆಟ್ಗೆ ಹೊಸ ಭರವಸೆ ನೀಡಿದ್ದಾರೆ. ಇದೇ ಕ್ರಿಕೆಟ್ನ ಸೌಂದರ್ಯ ಸ್ನೇಹಿತರೆ. ದಾಖಲೆಗಳು ಬರೆಯಲ್ಪಡುತ್ತವೆ, ಅವುಗಳನ್ನು ಮುರಿಯಲಾಗುತ್ತದೆ. ಟೀಮ್ ಇಂಡಿಯಾವು ಈ ಬಾರಿಯ T20 ವರ್ಲ್ಡ್ ಕಪ್ ಅನ್ನು ಗೆಲ್ಲುತ್ತದೆಯೋ ಇಲ್ಲ ಎನ್ನುವುದನ್ನು ಕಾಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಹಾಗೆ ನೀವೇನಾದರೂ ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗಡೆ ಕಾಣುವಂಥ ಬೆಲ್ ಐಕನ್ ಅನ್ನು ಆನ್ ಇಟ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.